ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಪಾರ್ವತಿನ ರುದ್ರ ಮತ್ತೆ ಶಿವರುದ್ರಪ್ಪ ಇಬ್ರು ಅವ್ರ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಅಪ್ಪ ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣಪ್ಪ. ಯಾಕ್ಲಾ ಭಯ ಆಗ್ತಾ ಇದೆ ಅಂತ ಶಿವರುದ್ರಪ್ಪ ಕೇಳ್ತಾ ಇರ್ಬೇಕಾದ್ರೆ ತುಂಬಾನೇ ಕತ್ಲಾಗಿತ್ತು. ಅವ್ವ ಬೇರೆ ಸುಸ್ತಾಗಿದ್ಲು. ಬಂದು ಅವ್ವ ಸುಮ್ಮನೆ ಮಲ್ಕೊಂಡ್ಲು. ಇವಾಗ ಏನಾದ್ರೂ ಎಚ್ಚರ ಆದ್ರೆ ಎದ್ದು ನೋಡಿ ಇದೇನಿದು ಇಂಥ ಮನೆಗಿದಿರಲ್ಲ ಅಂತ ಬೈತಾಳೆ ಕಣಪ್ಪಯ್ಯೋ. ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ರುದ್ರ ಹೇಳ್ತಾನೆ. ಶಿವರುದ್ರಪ್ಪ ಹೇಳ್ತಾನೆ, ಕಾರ್ಯವಾಸಿ ಕತ್ತೆ ಕಾಲು ಇಡಿ ಅಂತ ಅಂದಂಗೆ ಏನಾದ್ರೂ ಒಂದ್ ಮಾಡಿದ್ರಾಗುತ್ತೆ ಬಿಡ್ಲಾ. ನಾನ್ ಕರ್ಕೊಂಬಂದಿರೋದು ಅವಳ ಮೇಲೆ ಪಿರುತಿಯಿಂದಲ್ಲ, ವೇಷನ ಸಾಧಿಸ್ಕೋಬೇಕು. ಅದಕ್ಕೋಸ್ಕರ ಅವಳನ್ನ ಕರ್ಕೊಂಬಂದಿದ್ದೀನಿ. ಏನಪ್ಪಯ್ಯೋ ಹಿಂಗ್ ಮಾತಾಡಕತ್ತಿ? ಅವು ಹಂಗಾದ್ರೆ ನಿಂಗೆ ಅವನ ಮೇಲೆ ಪ್ರೀತಿ ಇಲ್ವಾ? ಕಂಡ್ಲಾ ಇದೆ, ಆದ್ರೆ ಅವಳಿಲ್ಲದ್ರೆ ನನ್ಗೆ ಬದುಕೋಕೆ ಆಗಲ್ಲ ಅನ್ನೋ ಅಷ್ಟೇನಿಲ್ಲ. ವೇಷ ಏನಿದೆ ಅದನ್ನ ನಾವು ಸಾಧಿಸ್ಕೋಬೇಕು. ಅದಕ್ಕೋಸ್ಕರ ಇವಳನ್ನ ನಾನು ಕರ್ಕೊಂಡ್ ಬಂದಿದ್ದೀನಿ. ಪ್ಲಾನು ಸಕ್ಸಸ್ ಆಯ್ತಲ್ಲ, ಅದಕ್ಕೋಸ್ಕರನಾದ್ರು ನೀನ್ ಖುಷಿ ಪಡ್ಬೇಕು. ನಮ್ಮ ಹೊಟ್ಟೆ ಪಾಡ್ಗೋಸ್ಕರನಾದ್ರೂ ಅವಳನ್ನ ನಾವಿಲ್ಲಿ ಇಟ್ಕೋಬೇಕು. ಇನ್ನ ಯಾವನ್ಲ ಹೋಟ್ಲಲ್ಲಿ ತಿಂತಾನೆ ಬಿಸಿ ಅನ್ನ ಮುದ್ದೆ ಚಪಾತಿ ಇನ್ನು ಮಾಡ್ಕೊಡ್ತಾಳೆ. ಎಂಡ್ರು ಅಂದ್ರೆ ಅಷ್ಟೇ ಕಂಡ್ಲಾ. ಏನೇ ಮಾಡಿದ್ರು ಗಂಡ ನನಗ್ ಬೇಕು ಅಂತ ಗಂಡನ ಸೇವೆ ಮಾಡಕ್ಕೆ ಸದಾ ಸಿದ್ಧವಾಗಿರ್ತಾಳೆ. ಇದೆಲ್ಲ ಗೊತ್ತಾಗಿಲ್ಲ, ಸುಮ್ನಿರ್ಲಾ. ಅಪ್ಪಯ್ಯ ಎಂತ ಮಾಸ್ಟರ್ ಪ್ಲಾನ್ ಮಾಡಿದ್ಯಾ ಅಪ್ಪಯ್ಯೋ, ಸೂಪರ್ ಕಣಪ್ಪಯ್ಯೋ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ, ನಿರ್ಲಾ ನನ್ ಪ್ಲಾನ್ ನಿಂಗೆ ಇಷ್ಟ ಆಯ್ತು ತಾನೆ, ಜೋರಾಗಿ ಮಾತಾಡ್ಬೇಡ, ಹೂವ ಎದ್ದು ಬಿಡ್ತಾಳೆ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾರೆ. ಮಗ ಶಂಕರಂಗ್ ಒಂದ್ ಫೋನ್ ಮಾಡ್ಲಾ ಅಂದಾಗ, ಅಪ್ಪಯ್ಯೋ ಅವ್ನ್ ನಿನ್ ಮಗನ ಅಂದಾಗ, ಸುಮ್ನೆ ಮಾತಿಗಂಗ ಅಂದೆ ಕಣ್ಲಾ, ಫೋನ್ ಮಾಡು ಅಂತ ಶಿವರುದ್ರಪ್ಪ ಹೇಳ್ತಾರೆ. ಶಂಕರ್ಗೆ ಇನ್ನೇನ್ ಫೋನ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಈ ಕಡೆ ಪಾರ್ವತಿಗೆ ಎಚ್ಚರ ಆಗ್ಬಿಟ್ಟು ರೀ ಅಂತ ಕೂಕೊಂತ ಇರ್ತಾಳೆ. ಆಯ್ತು ಪಾರು ಅಂತ ಕೇಳ್ತಿರ್ಬೇಕಾದ್ರೆ, ಇದೇನ್ರಿ ಇದು, ಎಲ್ಲಿ ಕರ್ಕೊಂಬಂದಿದ್ದೀರಾ, ಎಲ್ಲಿ ಕರ್ಕೊಂಡೋಗ್ಬೇಕಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ, ಇದು ನಮ್ಮನೇನೆ ಪಾರು, ಆ ಮನೇಲಿ ವಾಸ್ತು ಸರಿ ಇಲ್ವಂತೆ, ದಿನ ನಾವಿಲ್ಲೇ ಇದ್ವಿ ಅವ್ವ ಅಂತ ರುದ್ರ ಹೇಳ್ತಾನೆ. ಇಷ್ಟು ದಿನ ಇದು ಅಪ್ಪ ಇಂದು ಮತ್ತೆ ನಂದು ಮನೆಯಾಗಿತ್ತು, ಈಗ ನೀನು ಬಂದಿದ್ಯಾ, ಇದು ನಿನ್ ಮನೆನೇ ಕಣವ ಅಂತ ರುದ್ರ ಹೇಳ್ದಾಗ, ಅಕ್ಕವಾ ನಿನಗೆ ಮನೆ ಇಷ್ಟ ಆಗ್ಲಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ ಮನೆ ಹಿಂಗಿದೆಯಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅದನ್ನೆಲ್ಲ ಬಿಟ್ಟಾಕವ, ಅದ್ರ ಬಗ್ಗೆ ಎಲ್ಲ ನೀನೇನು ತಲೆ ಕೆಡ್ಸ್ಕೋಬೇಡ, ಆಮೇಲೆ ನಮ್ಮ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀವಿ ಹೇಳಿ ರುದ್ರ ಸಮಾಧಾನ ಮಾಡ್ತಾನೆ. ನಂಗೆ ಯಾಕೋ ತುಂಬಾ ಹೊಟ್ಟೆ ಹಸಿತಾ ಇದೆ, ಒಂಚೂರು ಅಡುಗೆ ಪಡಿಗೆ ಮಾಡ್ತೀಯ ಅಂತ ಶಿವರುದ್ರಪ್ಪ ಕೇಳ್ತಿರ್ಬೇಕಾದ್ರೆ, 10 ನಿಮಿಷ ಟೈಮ್ ಕೊಡಿ, ಬೇಗ ಅಡುಗೆ ಮಾಡಿ ನಿಮಗೆ ಊಟಕ್ಕೆ ಬಡಿಸ್ತೀನಿ ಅಂತ ಹೇಳ್ದಾಗ ಇಬ್ರು ಸಹ ಖುಷಿಯಾಗಿ ಹೊರಗಡೆ ಬರ್ತಾರೆ. ಪಾರ್ವತಿ, ಅಯ್ಯೋ ಒಲೆಯಲ್ಲಿ ಅಡುಗೆ ಮಾಡ್ಬೇಕಾ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಅಲ್ಲ, ನಾನು ಹಳ್ಳಿಲಿ ಹುಟ್ಟಿದ್ರು ಕೂಡ ಅಮ್ಮ ಒಂದು ದಿನ ನನಗೆ ಒಲೆ ಮೇಲೆ ಅಡುಗೆ ಮಾಡೋದನ್ನ ಹೇಳ್ಕೊಡ್ಲಿಲ್ಲ, ಬೇರೆ ಇಲ್ಲ ಹೆಂಗಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ. ಶಂಕರ ತುಂಬಾನೇ ಟೆನ್ಷನ್ ಆಗಿ, ಎಲ್ಲಿ ಹುಡುಕಿದ್ರು ನಮ್ಮ ಅವ್ವ ಸಿಗ್ತಾನೆ ಇಲ್ಲ, ನನಗೂ ಹೇಳ್ದೆ ಈ ರೀತಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಶಂಕರ ತುಂಬಾನೇ ಟೆನ್ಷನ್ ಆಗ್ತಾ ಇರ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಶಂಕರ ಹೋಗ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ರುದ್ರ ಕಾಲ್ ಮಾಡ್ತಾನೆ. ಹಲೋ ಯಾರು ಅಂತ ಕೇಳ್ತಿರ್ಬೇಕಾದ್ರೆ, ಗಂಡ್ಲ ರುದ್ರ ಅಂದಾಗ ಹಂಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ಅವನು ಸಹ ಸಾಕ ಯೋಗ್ಯತೆ ಇಲ್ಲದೆ ಬೀದಿಗೆ ಬಿಟ್ಟಿದೆಯಲ್ಲ ಅಂತ ಅಂದಾಗ ಶಂಕರಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ನಮ್ಮವ್ವ ಮನೇಲಿ ಇಲ್ದೇ ಇರೋದು ನಿನಗೆ ಹೆಂಗ್ಲ ಗೊತ್ತು, ಏನಾದ್ರೂ ಮಾಡಿರ್ತೀಯಾ ಅಂದಾಗ, ಸಾಕ್ ಮುಚ್ಚಲ ಬಾಯಿನ, ಸಾಕಕ್ ಯೋಗ್ಯತೆ ಇಲ್ಲದ್ಮೇಲೆ ನನ್ ಜೊತೆನೆ ನವರಂಗಿ ಆಟ ಆಡಕ್ ಬರ್ತೀಯಾ ರುದ್ರ ಬೈತಾ ಇರ್ತಾನೆ. ಬೈಯೋದನ್ನೆಲ್ಲ ನಿಲ್ಸಿ ಅವ್ವ ಎಲ್ಲಿದ್ದಾಳೆ ಅಂತ ಹೇಳ ಅಂತ ಕೇಳ್ತಾ ಇರ್ಬೇಕಾದ್ರೆ, ಎಲ್ಲ ಇರ್ತಾಳ ಅವ್ವ, ನಿಮ್ಮೆಲ್ಲ ಟಾರ್ಚರ್ ತಡೆಯಕ್ಕಾಗದೆ ಅಂತ ಹೋಗಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಶಂಕರನ್ಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ. ಹೀಗೆ ದೇವ್ರ ದಯೆಯಿಂದ ನಾವ್ ಅಲ್ಲಿಗೆ ಹೋದ್ವಿ, ಅವನ್ನ ಕರ್ಕೊಂಡ್ ಬಂದ್ವಿ, ಎಷ್ಟೇ ಆದ್ರೂ ಎತ್ ಮಗನೇ ಕಂಡ್ಲಾ ತಾಯಿಗೆ ಆಗೋದು ಅಂತ ರುದ್ರ ಹೇಳ್ತಾನೆ. ಶಂಕರನ್ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಇಂಥದಲ್ಲ ದುರದೃಷ್ಟ, ನಿಂದು ಒಂದ್ ಜನ್ಮ ಏನ್ಲಾ, ತಳನು ಸಹ ನೋಡ್ಕೊಳಕ್ಕಾಗ್ಲಿಲ್ಲ, ನಿನ್ ಹೆಂಡ್ತಿನೂ ಸಹ ನೀನ್ ಬಿಟ್ಟೋದೆ, ಇದು ಅಂತ ಒಂದ್ ಬೇರಿತ್ತು, ಅದನ್ನ ಚಿಗುರೋದಕ್ಕಿಂತ ಮುಂಚೆನೆ ನೀನ್ ಹೆಂಡ್ತಿ ಚೂಟಾಕಿದ್ಲು, ಇದು ಒಂದ್ ಜನ್ಮ ಏನ್ಲಾ, ಏನ್ ಮಾಡಕ್ಕಾಗುತ್ತೆ, ಏನ್ ಬರುತ್ತೋ ನಿನ್ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದನ್ನ ನೀನ್ ಅನ್ಭವಿಸ್ಲೇಬೇಕು. ರುದ್ರ ಬಾಯಿ ಬಂದಂಗೆ ಬೈತಾ ಇರ್ತಾನೆ. ಶಂಕರ ಏನೂ ಮಾತಾಡದೆ ಸೈಲೆಂಟ್ ಆಗಿ ನಿಂತಿರ್ತಾನೆ. ಓ ಎಲ್ಲಿದ್ದಾಳೆ ಅಂತ ಹೇಳ ಮೊದ್ಲು, ನಾನು ಅಲ್ಲಿಗೆ ಬರ್ತೀನಿ ಹೇಳ್ತಿರ್ಬೇಕಾದ್ರೆ, ನೀನು ಆಮಿ ಕಣ್ ನಿತ್ಕೊಂಡ್ಲಾ, ಇಲ್ಲ ಬರ್ತೀಯಾ, ನೀನ್ ಸಾಕಿದ್ರೆ ಅವಳು ನನ್ನ ಎತ್ತವಳೆ, ನನ್ ಕೈ ಸಿಕ್ತಾಗ ನಾನು ಕಳಿಸ್ಬಿಡ್ತೀನ, ದೊಡ್ಡದಾಗ್ ಬಂದ್ಬಿಟ್ಟ ಅವ್ವ ಅವ್ವ ಅಂತ ಹೇಳಿ, ಇದೇ ಕೊನೆ, ಗೆಪ್ತಿ ಹಿಡ್ಕೊ ಅವ್ವ ಅಂತ ಹೇಳಿ ನನ್ ಮನೆ ಕಡೆ ತಲೆ ಹಾಕಿ ಮಲಗಿದ್ರೆ ನಾ ಸುಮ್ನೆ ಬಿಡಲ್ಲ, ಈ ರುದ್ರ ಏನು ಅಂತ ತೋರ್ಸ್ಬೇಕಾಗತ್ತೆ, ಫೋನು ಅಂತೇಳಿ ಕಟ್ ಮಾಡ್ತಾನೆ ರುದ್ರ. ಕಡೆ ರುದ್ರ ಜೋರಾಗಿ ನಗ್ತಾ ಇದ್ರೆ ಆ ಕಡೆ ಶಂಕರ ವಿಚಾರ ಮಾಡ್ಕೊಂಡು ಏನು ಮಾತಾಡದೆ ಹಾಗೆ ಕುಸ್ತು ಬಿದ್ಬಿಡ್ತಾನೆ. ಎಲ್ಲ ತುಂಬಾ ಟೆನ್ಷನ್ ಆಗಿ ಶಂಕರನ್ ಮುಖನೇ ನೋಡ್ತಾ ಇರ್ತಾರೆ. ಸುನಂದ ಕೇಳ್ತಾಳೆ, ಶಂಕರ ಅತ್ತೆವ್ವ ಎಲ್ಲಿದಾರಂತೆ ಅಂತ ಕೇಳಿದಾಗ ಶಂಕರ ಕಣ್ಣೀರ್ ಹಾಕೊಂಡು, ಅದ್ಕೆವ್ವ ಅವ್ವ ಸಾಯಕ್ಕೆ ಅಂತ ಹೋಗಿದ್ಲಂತೆ, ಅದರಲ್ಲಿ ರುದ್ರಣ್ಣ ಹೋಗಿ ಅವನ್ನ ಕಾಪಾಡಿ ಮನೆ ಕರ್ಕೊಂಡೋಗಿದ್ದಾನೆ. ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ನಮ್ಮವ್ವ ಸಾಯಕ್ಕೆ ಅಂತ ಯಾಕೆ ಹೋದ್ಲು, ಅಂತದ್ದೇನಾಯ್ತು,
ಶಂಕರ ಕಣ್ಣೀರಾಗ್ತಾ ಇರ್ಬೇಕಾದ್ರೆ ಗಂಗಾ ಬೇಕು ಬೇಕು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಶಂಕರ ಅವರೇ, ಆಗಿದ್ದಾಗೋಯ್ತು, ಸದ್ಯ ಚಿಕ್ಕತ್ತೆಗೆ ಏನೂ ಆಗಿಲ್ವಲ್ಲ, ಹೋಗಿ ಸಮಾಧಾನ ಮಾಡಿ ಮಾತಾಡಿ ಮನೆ ಕರ್ಕೊಂಬರೋಣ ಹೇಳ್ತಾ ಇರ್ತಾಳೆ. ಹಾಗೆ ನೀವು ನೊಂದ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಗೌರಿನೇ ಮಾಡಿರ್ಬೇಕು ಅಂತ ಅನಿಸ್ತಾ ಇದೆ. ಗಂಗಾ ಗೌರಿ ಬಗ್ಗೆ ಏನೇನೋ ಚಾಡಿ ಹೇಳಿ ಶಂಕರನ್ ಮನ್ಸಲ್ಲಿ ಗೌರಿ ಬಗ್ಗೆ ದ್ವೇಷ ಹುಟ್ಟೋ ತರ ಮಾಡ್ತಾ ಇರ್ತಾಳೆ. ಇಲ್ಲಿ ಪುರೋಹಿತರು ಮನೆಗೆ ಬರ್ತಾರೆ. ಆಗ ಬನ್ನಿ ಪುರೋಹಿತ್ರೆ ಕುತ್ಕೊಳ್ಳಿ ಇಂದಾಗ ಪುರೋಹಿತರು ಇನ್ವಿಟೇಷನ್ ಕಾರ್ಡ್ನೆಲ್ಲ ತಂದಿದ್ದೀನಿ ತಗೊಳ್ಳಿ ಅಮ್ಮ ಅಂದಾಗ ಗಂಗಾ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಶಂಕರ್ ಅವರೇ, ಇನ್ವಿಟೇಷನ್ ಕಾರ್ಡ್ ಡಿಸೈನ್ ಎಷ್ಟು ಚೆನ್ನಾಗಿದೆ. ಗಂಗಾ ಹೇಳ್ತಿರ್ಬೇಕಾದ್ರೆ ಶಂಕರ ಮಾತಾಡದೆ ತನ್ನ ಪಾಡಿಗೆ ತಾನು ಸೈಲೆಂಟ್ ಆಗಿ ಬೇಜಾರಾಗಿ ಕೂತಿರ್ತಾನೆ. ಭೈರಾದೇವಿ ಮತ್ತೆ ಗಂಗನ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಭೈರಾದೇವಿ ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡೋಗಮ್ಮ ಅಂತ ಗಂಗಂಗೆ ಹೇಳ್ತಾಳೆ. ದೇವ ಅಂತ ಹೇಳಿ ಗಂಗಾ ಹೋಗ್ತಾ ಇರ್ತಾಳೆ. ಭೈರಾದೇವಿ ಕೇಳ್ತಾ ಇರ್ತಾಳೆ, ಪುರೋಹಿತ್ರೆ ನಿಶ್ಚಿತಾರ್ಥ ಯಾವಾಗ ಮಾಡೋಣ? ಇನ್ನೇನು ಹತ್ರದಲ್ಲೇ ಇದೆ, ಅದಕ್ಕೆ ನೀವು ಟೈಮ್ ಇಲ್ಲ, ನಾಳೆನೆ ಒಳ್ಳೆ ದಿನ ಇದೆ, ನಾಳೆನೆ ನಿಶ್ಚಿತಾರ್ಥ ಮಾಡಿ ಅಂದಾಗ ಅದು ಕೇಳಿ ಗಂಗಂಗೆ ತುಂಬಾನೇ ಖುಷಿ ಆಗುತ್ತೆ. ಏನೇನಾ ಹಂಗಾದ್ರೆ ಇನ್ನೂ ಒಳ್ಳೇದೇ ಆಯ್ತು ಅಂತ ಭೈರಾದೇವಿ ಹೇಳ್ತಿರ್ಬೇಕಾದ್ರೆ ಮಾಡೋದು ಚೌಟ್ರಿ ಬೇರೆ ಸಿಗುತ್ತೋ ಇಲ್ಲೋ ಅಂತ ಅಂದಾಗ ತಲೆ ಕೆಡ್ಸ್ಕೋಬೇಡಿ ಮೇಡಮ್, ದೇವಸ್ಥಾನದಲ್ಲೇ ಮಾಡಿ, ನಿಮಗೆ ದೇವರ ಆಶೀರ್ವಾದನೂ ಸಹ ಸಿಕ್ತಂಗಾಗುತ್ತೆ ಹೇಳ್ತಿರ್ಬೇಕಾದ್ರೆ ಭೈರವ ನೀನೇನ್ ಹೇಳ್ತೀಯಪ್ಪ ಅಂತ ಕೇಳ್ತಿರ್ಬೇಕಾದ್ರೆ ನಿನ್ಗೆ ಹೇಗ್ ಅನ್ಸುತ್ತೋ ಆಗ ಮಾಡವ ಅಂತ ಶಂಕರ ಹೇಳ್ತಾನೆ. ನೀವು ಮಗನ ಒಪ್ಪಿದ್ದಾಯ್ತಲ್ಲ, ಎಲ್ಲ ತಯಾರಿನೂ ನಾವು ಮಾಡ್ಕೊಂತೀವಿ, ಜಾಮನ್ನಂಗೆ ನಿಶ್ಚಿತಾರ್ಥನ ಮಾಡೇ ಬಿಡದೆ ಹೇಳ್ದಾಗ ಪುರೋಹಿತರು ಸರಿ ಅಂತ ಹೇಳ್ತಾರೆ. ಆಗ ಶಂಕರ ಕೋಪದಿಂದ ಒಂದ್ ಇನ್ವಿಟೇಷನ್ ಕೊಡು ಗಂಗಾ ಅಂತ ಕೇಳ್ತಾನೆ. ಶಂಕರ ಅವರೇ ಅಂತ ಕೇಳಿದಾಗ ಪೂಜೆ ಎಲ್ಲ ಮಾಡ್ಕೊಂಬರ್ಲಿ, ಆಮೇಲೆ ನಿನ್ ಫ್ರೆಂಡ್ಸಿಗೆಲ್ಲ ನೀನ್ ಕೊಡಂತೆ ಭೈರವ ಅಂತ ಭೈರಾದೇವಿ ಹೇಳ್ದಾಗ ನನ್ನ ಶತ್ರು ಕೊಡಕ್ಕೆ ಅಂತ ಇದು ಬೇಕು ಕೊಟ್ಟು ಅವ್ರನ್ನ ನಾನು ಮದ್ವೆಗೆ ಬಾ ಅಂತ ಕರೆಯಕ್ ಹೋಗ್ತಾ ಇಲ್ಲ, ನನ್ನ ಮದ್ವೆಗೆ ನೀನ್ ಬರಬೇಡ ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಕೋಪ ಮಾಡ್ಕೊಂಡು ಶಂಕರ ಹೇಳ್ತಾ ಇರ್ತಾನೆ. ದೇವಿ ಮತ್ತೆ ಗಂಗಾ ಏನಿದು ಈ ತರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಶಂಕರನ್ ಮುಖನೇ ಟೆನ್ಷನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಶಂಕರ ಇನ್ವಿಟೇಷನ್ ಕಾರ್ಡ್ ತಗೊಂಡು ಬಂದು DC ಆಫೀಸ್ ಮುಂದೆ ನಿಂತಿರ್ತಾನೆ. ಆಗ ಶಂಕರ ಅಟೆಂಡರ್ನ ಕೇಳ್ತಾನೆ, ಏನಿಲ್ಲ ನಿಮ್ಮ DC ಮೇಡಮು ಇಷ್ಟೊತ್ತಿಗೆ ಬರ್ಬೇಕಾ ಅಂತ, ಟೈಮ್ ಸೆನ್ಸ್ ಇಲ್ವೇನ್ಲಾ ಅಂತ ಕೇಳ್ತಿರ್ಬೇಕಾದ್ರೆ ಸರ್ ಇನ್ನೇನೀಗ ಬಂದೇ ಬಿಡ್ತಾರೆ ಅಂತ ಆ ಅಟೆಂಡರ್ ಹೇಳ್ತಾರೆ. ಗೌರಿ ಕಾರು ಸಹ ಬಂದ್ಬಿಡುತ್ತೆ. ಕಾರಿಂದ ಇಳಿದ್ಬಿಟ್ಟು ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಲೋ DC ಮೇಡಮ್ ಅಂತ ಶಂಕರ ಕರೀತಾನೆ. ಕೋಪ ಮಾಡ್ಕೊಂಡು ಶಂಕರನ್ ಮುಖನೇ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಯಾಕೆ ಬಂದಿದ್ಯಾ, ಪಬ್ಲಿಕ್ ಅಲ್ಲೆಲ್ಲ ಡಿಸ್ಟರ್ಬ್ ಮಾಡಕ್ ಬಂದಿದ್ಯಾ ಅಂತ ಗೌರಿ ಕೇಳ್ತಾಳೆ. ನಾನಲ್ಲಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ ಬಂದಿದ್ದೀನಿ ಮೇಡಮ್, ಇದು ಪಬ್ಲಿಕ್ ಜಾಗ, ಇಲ್ಲಿ ನಾನು ಬರಬಾರ್ದಾ ಶಂಕರ ಕೇಳ್ತಾನೆ. ಕೋಪ ಮಾಡ್ಕೊಂಡು ಶಂಕರನ್ನೇ ಗುರಾಯಿಸ್ತಾ ಇರ್ತಾಳೆ. ಬಂದಿದ್ದು ಅಂತ ಕೇಳ್ತಿರ್ಬೇಕಾದ್ರೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಶಂಕರ ಹೇಳ್ತಾನೆ. ನನ್ನ ಜೊತೆ ನೀನ್ ಮಾತಾಡ್ಬೇಕಾ, ಹಾಗಾದ್ರೆ ಭುವಿನ ನನಗೆ ತೋರ್ಸು ಅಂತ ಕೇಳಕ್ ಬಂದಿದ್ಯಾ, ಸತ್ರು ಸಹ ನಿನಗೆ ನನ್ನ ಮಗಳನ್ನ ನಾನು ತೋರ್ಸಲ್ಲ. ಗೌರಿ ಹೇಳ್ದಾಗ ಶಂಕರಂಗೆ ಸ್ವಲ್ಪ ಕೋಪ ಬರುತ್ತೆ. ನನ್ನ ಮಗಳಿಗೆ ಇಲ್ಲ ಸಲ್ಲದ್ನೆಲ್ಲ ಹೇಳಿ ಅವಳಿಗೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡಿದ್ಯಾ, ಮನಸ್ಸನ್ನೆಲ್ಲ ನೀನು ಹಾಳು ಮಾಡಿದ್ಯಾ, ಒಂದು ರೀತಿ ವೇಷ ಹಾಕೊಂಡು ನನ್ನ ಮಗಳಿಗೆ ಮೋಸ ಮಾಡ್ತಾ ಇದೀಯಾ ತಾನೇ. ನನ್ನ ಮಗಳು ಹುಷಾರಾಗ್ತಾ ಇದ್ದಾಳೆ, ನಿನ್ ಭ್ರಮೆಯಿಂದ ಅವಳು ಇವಾಗ ತಾನೇ ಹೊರಗಡೆ ಬರ್ತಾ ಇದ್ದಾಳೆ. ಗೌರಿ ಹೇಳ್ತಿರ್ಬೇಕಾದ್ರೆ ಮೇಡಮ್ ಇನ್ನೊಂದ್ಸರಿ ಹೇಳಿ, ನಂಗೆ ಅರ್ಥ ಆಗ್ಲಿಲ್ಲ ಅಂತ ಶಂಕರ ಕೇಳ್ತಾನೆ. ಥ್ಯಾಂಕ್ಸ್ ಗಾಡ್, ನಿನ್ ಭ್ರಮೆಯಿಂದ ನನ್ನ ಮಗಳು ಹೊರಗಡೆ ಬರ್ತಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ತನ್ನ ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ. ಇಲ್ಲ ಅಂದ್ರು ಭೂವಿ ಹುಷಾರಾಗಿದ್ದಾಳಲ್ಲ, ನಂಗಷ್ಟೇ ಸಾಕು ಖುಷಿ ಪಡ್ತಿರ್ತಾನೆ. ಸ್ವಲ್ಪ ದಿನದಲ್ಲಿ ನನ್ನ ಮಗಳು ನಿನ್ನನ್ನು ಸಹ ಮರ್ತೋಗ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀಯಾ ಅಂತ ಶಂಕರ ಕೇಳ್ತಾನೆ. ಕಾಲ್ ಕೇರ್ಕೊಂಡು ನಿನ್ನ ಹತ್ರ ಜಗಳಕ್ಕೆ ಬರ್ತೀನಾ, ಈಗ ನನ್ನ ಆಫೀಸ್ ಹತ್ರ ಬಂದು ಕಾಯ್ತಾ ಇರೋದು ಯಾರು, ತಾನೇ ಜಗಳ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಶಂಕರ ಕೋಪ ಮಾಡ್ಕೊಂಡು ನೀನ್ ಏನೇನ್ ಪ್ಲಾನ್ ಮಾಡ್ತಾ ಇದೀಯಾ ಅಂತ ನಂಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ, ಏನ್ ಮಾಡಿದ್ಯಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತು, ನಾನೇನು ಕಣ್ಣು ಮುಚ್ಕೊಂಡು ಹಾಲು ಕುಡಿಯೋ ಬೆಕ್ಕಲ್ಲ, ಒಂದೊಂದು ಪ್ಲಾನು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಶಂಕರ ಹೇಳ್ತಾ ಇದ್ರೆ ಇವನೇನು ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಆಶ್ಚರ್ಯದಿಂದ ಗೌರಿ ಶಂಕರನ್ನೇ ನೋಡ್ತಾ ಇರ್ತಾಳೆ. ಶಂಕರ ಇದೇ ತಿಂಗಳು 25ನೇ ತಾರೀಕು ನಂದು ಮತ್ತೆ ಗಂಗಂದು ಮದ್ವೆ, ಏನೇನ್ ಮಾಡ್ಬೇಕು ಅಂತಿದ್ಯೋ ಅಲ್ಲಿವರೆಗೂ ಮಾಡು. ಇನ್ವಿಟೇಷನ್ ಕಾರ್ಡ್ನ ದಯವಿಟ್ಟು ನೀನು ನನ್ನ ಮದ್ವೆಗೆ ಬರಬೇಡ, ಕಾಲಿನ ಧೂಳು ಸಹ ನನ್ನ ಮದ್ವೆ ಮನೆಗೆ ಸೋಕ್ಬಾರ್ದು, ಯಾರು ಏನೇ ಮಾಡಿದ್ರು ಈ ಮದ್ವೆ ಮಾತ್ರ ನಿಲ್ಸೋಕ್ಕಾಗೋದಿಲ್ಲ. ಇದುವರೆಗೂ ನೀನ್ ಏನ್ ಮಾಡ್ತೀಯೋ ಮಾಡು, ಆಮೇಲೆ ನನಗೆ ಗೊತ್ತು ಅದಕ್ಕೆ ನೀನ್ ಏನ್ ಮಾಡ್ತೀಯೋ ಅದಕ್ಕೆಲ್ಲ ನಾನು ಏನ್ ಮಾಡ್ಬೇಕು ಅಂತ ಶಂಕರ ಹೇಳಿ ಇನ್ವಿಟೇಷನ್ ಕಾರ್ಡ್ನ ಕಾರ್ ಮೇಲೆ ಇಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಗೌರಿ ತುಂಬಾನೇ ಕಣ್ಣೀರ್ ಹಾಕೊಂಡು ಆ ಇನ್ವಿಟೇಷನ್ ಕಾರ್ಡ್ ಮೇಲೆ ಶಂಕರ ಇರೋ ಹೆಸರನ್ನ ನೋಡಿ ಬೇಜಾರು ಮಾಡ್ಕೊಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.